ಮಾನ್ಯ ನಮ್ಮ ವಸತಿ ಸಚಿವರು ಫೋಟೋ, ಮುಖ್ಯಮಂತ್ರಿಗಳ ಫೋಟೋ ಹಾಗೂ ಉಪಮುಖ್ಯಮಂತ್ರಿಗಳ ಫೋಟೋ ಹಾಕ್ಬಿಟ್ಟು ಸಹಿ ಮಾಡಿದ್ರೆ ಯಾರು ಹೊಣೆ? ಇದಕ್ಕೆ 7 ಹಕ್ಕುಪತ್ರಗಳು, 7 ಹಕ್ಕುಪತ್ರ ಬೋಗಸ್ ಡಾಕ್ಯುಮೆಂಟ್ ವಿತ್ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ಇದರಲ್ಲಿ ಸಹಿ ಮಾಡಿರೋರ್ನ ಇಟ್ಕೊಂಡ್ಲಾ? ಮೇಲ್ಗಡೆ ನಿಮ್ಮ ಫೋಟೋಗಳಿದೆ, ನಿಮ್ಮನ್ನು ಸೇರಿಸಿ ತನಿಖೆ ಮಾಡಬೇಕಾ? ನೀವು ಭಾಗಿಯಾಗಿದ್ದೀರಿ ಅನ್ಕೋಬೇಕಾ? ಅಥವಾ ನಿಮಗೆ ಗೊತ್ತಿಲ್ಲದೆ ಇವರೇ ಭಾಗಿಯಾಗಿದ್ದಾರೆ ಅನ್ಕೋಬೇಕಾ? ಯಾರಿದು ಕೊನೆ? ನಿಮ್ಮ ಹೆಸರಿರೋಂಥ ನಿಮ್ಮ ಫೋಟೋ ಇರೋ ಪತ್ರ ಇದು ಹಕ್ಕುಪತ್ರ. ಕಮಿಷನರ್ ಅವ್ರಿಗೆ ಫೋನ್ ಮಾಡಿದೆ, ಇದರ ನೈಜತೆ ಬಗ್ಗೆ ನನಗೆ ಮಾಹಿತಿ ಕೊಡಿ ಅಂತ ಕೇಳಿದೆ. ಅದಕ್ಕೆ ಅವ್ರು ಹೇಳ್ತಾರೆ, ಸರ್ ಈಗ ನನ್ನ ಗಮನಕ್ಕೆ ಬಂದ್ಬಿಟ್ಟಿದೆ. ಕಮಿಷನರ್ ಫೋನ್ ಮಾಡಿದೆ, ಸ್ವಾಮಿ 7 ಹಕ್ಕುಪತ್ರಗಳು ಬೋಗಸ್ ಆಗಿದೆ, ಅದರ ನೈಜತೆ ಬಗ್ಗೆ ಏನೇನು ದಾಖಲೆಗಳಾಗಿದೆ, ಯಾರ್ಯಾರು ಮಂಜೂರಾತಿ ಕೊಟ್ಟಿದ್ದಾರೆ ಅದ್ರದ್ದೆಲ್ಲ ದಾಖಲೆ ಕೊಡಿ ಅಂತ ಕೇಳಿದೆ. ಅದಕ್ಕೆ ಅವರೇನಂದ್ರು ಗೊತ್ತಾ, ಸರ್ ನನಗೆ ಇನ್ನೂ ಏನು ಗಮನಕ್ಕೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಮಾರನೇ ದಿನ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್, ಇದೆಲ್ಲ ಬೋಗಸ್ ಡಾಕ್ಯುಮೆಂಟ್ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ. ಮಾನ್ಯ ನಮ್ಮ ವಸತಿ ಸಚಿವರು ಫೋಟೋ, ಮುಖ್ಯಮಂತ್ರಿಗಳ ಫೋಟೋ ಹಾಗೂ ಉಪಮುಖ್ಯಮಂತ್ರಿಗಳ ಫೋಟೋ ಹಾಕ್ಬಿಟ್ಟು ಸಹಿ ಮಾಡಿದ್ರೆ ಯಾರು ಹೊಣೆ? ಇದಕ್ಕೆ 7 ಹಕ್ಕುಪತ್ರಗಳು, 7 ಹಕ್ಕುಪತ್ರ ಬೋಗಸ್ ಡಾಕ್ಯುಮೆಂಟ್ ವಿತ್ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ಇದರಲ್ಲಿ ಸಹಿ ಮಾಡಿರೋರ್ನ ಇಟ್ಕೊಂಡ್ಲಾ? ಮೇಲ್ಗಡೆ ನಿಮ್ಮ ಫೋಟೋಗಳಿದೆ, ನಿಮ್ಮನ್ನು ಸೇರಿಸಿ ತನಿಖೆ ಮಾಡಬೇಕಾ? ನೀವು ಭಾಗಿಯಾಗಿದ್ದೀರಿ ಅನ್ಕೋಬೇಕಾ? ಅಥವಾ ನಿಮಗೆ ಗೊತ್ತಿಲ್ಲದೆ ಇವರೇ ಭಾಗಿಯಾಗಿದ್ದಾರೆ ಅನ್ಕೋಬೇಕಾ? ಯಾರಿದು ಕೊನೆ? ನಿಮ್ಮ ಹೆಸರಿರೋಂಥ ನಿಮ್ಮ ಫೋಟೋ ಇರೋ ಪತ್ರ ಇದು ಹಕ್ಕುಪತ್ರ. ಕಮಿಷನರ್ ಅವ್ರಿಗೆ ಫೋನ್ ಮಾಡಿದೆ, ಇದರ ನೈಜತೆ ಬಗ್ಗೆ ನನಗೆ ಮಾಹಿತಿ ಕೊಡಿ ಅಂತ ಕೇಳಿದೆ. ಅದಕ್ಕೆ ಅವ್ರು ಹೇಳ್ತಾರೆ, ಸರ್ ಈಗ ನನ್ನ ಗಮನಕ್ಕೆ ಬಂದ್ಬಿಟ್ಟಿದೆ. ಕಮಿಷನರ್ ಫೋನ್ ಮಾಡಿದೆ, ಸ್ವಾಮಿ 7 ಹಕ್ಕುಪತ್ರಗಳು ಬೋಗಸ್ ಆಗಿದೆ, ಅದರ ನೈಜತೆ ಬಗ್ಗೆ ಏನೇನು ದಾಖಲೆಗಳಾಗಿದೆ, ಯಾರ್ಯಾರು ಮಂಜೂರಾತಿ ಕೊಟ್ಟಿದ್ದಾರೆ ಅದ್ರದ್ದೆಲ್ಲ ದಾಖಲೆ ಕೊಡಿ ಅಂತ ಕೇಳಿದೆ. ಅದಕ್ಕೆ ಅವರೇನಂದ್ರು ಗೊತ್ತಾ, ಸರ್ ನನಗೆ ಇನ್ನೂ ಏನು ಗಮನಕ್ಕೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಮಾರನೇ ದಿನ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್, ಇದೆಲ್ಲ ಬೋಗಸ್ ಡಾಕ್ಯುಮೆಂಟ್ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ.